ಫ್ರೆಂಡ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮಕ್ಳಿಗೆ ಜೋಳದ ಮುದ್ದೆ ಮಾಡಿಕೊಡು ತುಂಬ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಿದ್ಲು. ಹಾಗಾಗಿ ಇವತ್ತು ರಾತ್ರಿ ಊಟಕ್ಕೆ ಜೋಳದ ಮುದ್ದೆ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಕಾಂಬಿನೇಷನ್ ಸಾಂಬಾರು ಯಾವ್ದು ಮಾಡೋದು ಅಂತ ಗೊತ್ತಾಗದೆ ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದೆರಡು ಹೀರೆಕಾಯಿ, ಹಾಗೆ ಒಂದೆರಡು ಟೊಮೆಟೊ, ಒಂದು 4 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿ, ಹಾಗೆ ಬೇಳೆನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಜೀರಿಗೆ ಹಾಕಿ ನೀರನ್ನು ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದು ಬೆಂದಾದಮೇಲೆ ಮೆಣಸನ್ನು ತೆಗೆದಿಟ್ಕೊಂಡು ಉಳಿದಿದ್ದನ್ನೆಲ್ಲ ಚೆನ್ನಾಗಿ ಮಸ್ಕೊಂಡೆ. ಅದಾದಮೇಲೆ ಮೆಣಸು ಜೊತೆಗೆ ಸ್ವಲ್ಪ ಒಂದು 2 ಮುಷ್ಟಿಯಷ್ಟು ಕಾಯಿ ತುರಿನ ಹಾಕಿ ಚೆನ್ನಾಗಿ ರುಬ್ಕೊಂಡು ಎರಡನ್ನೂ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಕುದಿಸ್ದೆ. ಇದಕ್ಕೆ ಒಗ್ಗರಣೆ ಮಾಡಿಲ್ಲ, ಬದಲಾಗಿ 1 ಸ್ಪೂನು ಕೊಬ್ಬರೆಣ್ಣೆ ಹಾಕಿದೆ. ಅದೇ ಕುಕ್ಕರಲ್ಲಿ ಸ್ವಲ್ಪ ಅನ್ನಕ್ಕೂ ಇಟ್ಕೊಬಿಟ್ಟೆ. ಹಾಗೆ ಈ ಕಡೆ ಜೋಳದ ಮುದ್ದೆ ಮಾಡೋಣ ಅಂತ ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದೇ ಲೋಟದಷ್ಟು ಮುದ್ದೆ ಮಾಡಿದೆ. ಫಸ್ಟ್ ಟೈಮ್ ನಾನು ಜೋಳದ ಮುದ್ದೆ ಮಾಡಿರೋದ್ರಿಂದ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗೇ ಬಂದಿತ್ತು ಮುದ್ದೆ. ಹಾಗೆ ಈ ಸಾಂಬಾರಂತೂ ಸಖತ್ ಟೇಸ್ಟ್ ಆಗಿತ್ತು. ಎಲ್ಲ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್